ಬಡ್ತಿ ಹಿನ್ನೆಲೆ ನರೇಂದ್ರ ಬಾಬುಗೆ ಸನ್ಮಾನ. ಮಾನ್ವಿ ಕ್ಷೇತ್ರ ಶಿಕ್ಷಣ ಇಲಾಖೆ ಅಧೀಕ್ಷಕರಾಗಿ ಸೇವೆ ಸಲ್ಲಿಕೆ, ಪಂತ್ರಾಂಕಿತ ಅಧಿಕಾರಿಯಾಗಿ ದೇವದುರ್ಗ ಶಿಕ್ಷಣ ಇಲಾಖೆಗೆ ವರ್ಗಾವಣೆ. ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಸನ್ಮಾನ. ನರೇಂದ್ರ ಬಾಬು ಅವರು ಮಾನ್ವಿ ಕ್ಷೇತ್ರದ ಶಿಕ್ಷಣ ಇಲಾಖೆ ಕಾರ್ಯಾಲಯದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಅವರ ಸೇವೆಯನ್ನು ಮೆಚ್ಚುವಂತದ್ದು ಎಂದು ಸರ್ಕಾರಿ ನೌಕರ ಸಂಘದ ತಾಲೂಕಾಧ್ಯಕ್ಷ ಶ್ರೀ ಶೈಲೇಗೌಡ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ಕ್ಷೇತ್ರದ ಶಿಕ್ಷಣ ಇಲಾಖೆ ಕಾರ್ಯಾಲಯಕ್ಕೆ ನರೇಂದ್ರ ಅವರು ಮುಂಬಡ್ತಿ ಹೊಂದಿ ಪತ್ರಾಂಕಿತ ಅಧಿಕಾರಿಯಾಗಿ ವರ್ಗಾವಣೆಯಾಗಿದ್ದಾರೆ ಎಂದರು. ಮಾನ್ವಿಯಲ್ಲಿ ನಾವು ಕಂಡಾಗೆ ನರೇಂದ್ರ ಅವರು ಸರಳ ವ್ಯಕ್ತಿತ್ವದ ಜೊತೆಗೆ ಶಿಕ್ಷಕರಿಗೆ ಕಾನೂನಿನ ಬಗ್ಗೆ ತಿಳಿ ಹೇಳುತ್ತಾ ಶಿಕ್ಷಕರ ಜವಾಬ್ದಾರಿ ಏನು ಅಂತ ತಿಳಿಸಿಕೊಡ್ತಾ ಇದ್ರು ಅಂತ ಬಣ್ಣಿಸಿದ್ದಾರೆ. ಸಿದ್ದಿ ಟಿವಿ ಶಫೀಕ್ ಹುಸೇನ್, ಮಾನ್ವಿ. ಇಂದು ನಮ್ಮ ತಾಲೂಕಿನಿಂದ ಬಡ್ತಿ ಪಡೆದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಬಾಬುರವರು ನಮ್ಮ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಅಲ್ಪ ಅವಧಿಯಲ್ಲಿ ಕೆಲಸ ಮಾಡೋ ಸಹಿತವಾಗಿ ನಮ್ಮ ಶಿಕ್ಷಕರ ಒಂದು ಪ್ರೀತಿ ಸ್ನೇಹವನ್ನು ಅದ್ಭುತವಾಗಿರ್ತಕ್ಕಂಥ ಸ್ನೇಹವನ್ನು ಗಳಿಸಿಕೊಂಡಿದ್ದರು. ಯಾಕಂದರೆ ಯಾವುದೇ ಮಹಿಳಾ ಶಿಕ್ಷಕರಿರ್ಬೋದು ನಮ್ಮ ಕಾರ್ಯಾಲಯಕ್ಕೆ ಬಂದಾಗ ಅವರಿಗೆ ಸೌಜನ್ಯದಿಂದ ವಿಚಾರಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡಿ ಅವರ ಎಲ್ಲ ಕೆಲಸ ಕಾರ್ಯಗಳಿಗೆ ಭಾಳ ಅತ್ಯಂತ ಜರೂರಾಗಿ ಕ್ರಮ ಕೈಗೊಂಡು ಅವರಿಗೆ ಸೌಲಭ್ಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ನರೇಂದ್ರ ಬಾಬುರವರಿಗೆ ಬಡ್ತಿ ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲ ಒಂದು ಕಡೆ ಖುಷಿಯಾದರೂ ಸಹಿತವಾಗಿ ನಮ್ಮ ತಾಲೂಕಿನಿಂದ ಇಂಥ ಒಬ್ಬ ಒಳ್ಳೆಯ ಅಧಿಕಾರಿಗಳನ್ನು ನಾವು ಕಳ್ಕೊಳ್ತಿರ್ತಕ್ಕಂಥ ಸ್ವಲ್ಪ ನೋವಾಗ್ತಾ ಇದೆ. ಆದರೂ ಸಹಿತವಾಗಿ ಅವರ ಭವಿಷ್ಯದಲ್ಲಿ ಅವರ ಬಡ್ತಿ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ನೌಕರರಿಗೆ ಅವರ ಜೀವನದಲ್ಲಿ ಬಡ್ತಿಯನ್ನು ಪಡ್ಕೊಂಡು ನಮ್ಮ ಇದು ಪಕ್ಕದ ದೇವದ ತಾಲೂಕಿಗೆ ಹೋಗಿರೋದರಿಂದ ನಾವು ಅಲ್ಲಿ ನಮ್ಮ ದೇವದ ತಾಲೂಕು ನಮ್ಮ ಪಕ್ಕದಲ್ಲೇ ಇರೋದರಿಂದ ಅವರ ಸಲಹೆ ಸೂಚನೆಗಳನ್ನು ಅವರು ಅಲ್ಲಿ ಹೋದ ಸಹಿತವಾಗಿ ನಮ್ಮ ತಾಲೂಕಿನಿಂದ ಯಾವುದೇ ಶಿಕ್ಷಕರು ಅವರಿಗೆ ಸಂಪರ್ಕಿಸಿದಾಗ ಅವರು ನಮಗೆ ಅಮೂಲ್ಯವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರ ಒಂದು ಮುಂದಿನ ವೃತ್ತಿ ಜೀವನ ಅತ್ಯಂತ ಸುಖಕರವಾಗಿರಲಿ. ಆ ಬಡ್ತಿ ಸಂದರ್ಭದಲ್ಲಿ ಅಲ್ಲಿ ಆ ತಾಲೂಕಿನಲ್ಲಿ ಅವರಿಗೆ ಒಳ್ಳೆಯ ಸಹಕಾರ ನಮ್ಮ ಶಿಕ್ಷಕರು ನೀಡಲಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೀನಿ. ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಮಾನ್ವಿ ವತಿಯಿಂದ ಹಾಗೂ ನಮ್ಮ ಸರ್ಕಾರಿ ನೌಕರರ ಸಹಕಾರ ಸಂಘದ ಅಧ್ಯಕ್ಷರಾದ ಸರ್ವ ಪದಾಧಿಕಾರಿಗಳ ಪರವಾಗಿ ನಮ್ಮ ಮಾನ್ವಿ ತಾಲೂಕಿನಲ್ಲಿ ನರೇಂದ್ರ ಬಾಬು ಅಧೀಕ್ಷಕರು BO ಕಾರ್ಯಾಲಯ ಮಾನ್ವಿಯಲ್ಲಿ ಸುಮಾರು 7 ತಿಂಗಳ ಕಾಲ ಅಭೂತಪೂರ್ವವಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿಕ್ಷಕರಿಗೆ ಒಳ್ಳೆಯ ಮಾರ್ಗದರ್ಶಕ ಕೆಲಸ ಮಾಡ್ತಾಯಿದ್ರು. ಎಲ್ಲ ಶಿಕ್ಷಕರ ಪ್ರೀತಿ ಪ್ರೇಮವನ್ನು ಗಳಿಸಿದರು. ಅಂಥವ್ರು ಇವತ್ತಿನ ದಿವಸ BO ಕಾರ್ಯಾಲಯದಿಂದ ದೇವದುರ್ಗ ತಾಲೂಕಿಗೆ ಅಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರಾಗಿ ಬಡ್ತಿ ಹೊಂದಿದ ಪ್ರಯುಕ್ತವಾಗಿ ಅವರಿಗೆ ನಮ್ಮ ಸರ್ಕಾರಿ ನೌಕರ ಸಂಘದ ಪರವಾಗಿ ನಮ್ಮ ಪತ್ತಿನ ಸಹಕಾರ ಸಂಘದ ಪರವಾಗಿ ಅವರಿಗೆ ತುಂಬದ ಅಭಿನಂದನೆಗಳನ್ನು ಇವತ್ತು ನಾವು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂದಿನ ದಿನಮಾನದಲ್ಲಿ ಕೂಡ ದೇವದುರ್ಗದಲ್ಲಿ ಹೋದಾಗ ಕೂಡ ಒಳ್ಳೆಯ ಶಿಕ್ಷಕರ ಸೇವೆಯನ್ನು ಮಾಡಲಿ, ಒಳ್ಳೆಯ ಶಿಕ್ಷಕರ ಹೆಸರನ್ನು ಪಡ್ಕೊಳ್ಳಿ, ಮುಂದೆ ಅವ್ರಿಗೆ ಉನ್ನತ ಹುದ್ದೆಗಳು ದೊರಕಲಿ ಅಂತಕೊಂಡು ಹೇಳಿ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.